ವಾರ್ತೆಯ ಮುಖ್ಯಾಂಶಗಳು. ಶಿರ್ಸಿ ಚಿಲುಮೆಕೆರೆ ಸ್ವಚ್ಛತೆಗೆ ನಗರಸಭೆ ಅಧ್ಯಕ್ಷರ ಸೂಚನೆ. ಅಬ್ಬರದ ಮಳೆಗೆ ಏಕಾಏಕಿ ಹಳ್ಳದಲ್ಲಿ ನೀರು ಬಂದು ಹಳ್ಳದಲ್ಲಿ ಕೊಚ್ಚಿ ಹೋದ ಸಹೋದರರು. ಕಾಮಿಡಿ ಕಿಲಾಡಿ ನಟ ಚಂದ್ರಶೇಖರ್ ಸಿದ್ದಿ ಸಾವಿನಲ್ಲಿ ಅನುಮಾನ, ತಾಯಿಯಿಂದ ದೂರು. ಕೊಲೆ ಆರೋಪಿ ಭಗತ್ ಸಿಂಗ್ ತ್ರಿಲೋಕ್ ಸಿಂಗ್ ಅಧಿಕಾರಿ ಈತನಿಗೆ ಜೀವಾವಧಿ ಶಿಕ್ಷೆ ನೀಡಿದ್ದ ನ್ಯಾಯಾಧೀಶರಾದ ಕಿರಣ್ ಕಿಣಿ. ಶಿರಸಿಯ ರಾಯರ ಮಠ ನೋಡಿದಾಗ ಭಕ್ತರ ಪಾಲಿಗೆ ಸಾಕ್ಷಾತ್ ಮಂತ್ರಾಲಯದಂತೆ ಗೋಚರ. ದೇಹದಾನ ಮಾಡುವುದರ ಮೂಲಕ ಬೇರೆಯವರ ಬಾಳಿಗೆ ಬೆಳಕಾಗಿ ಪಂಚಭೂತಗಳಲ್ಲಿ ಲೀನನಾದ ಆಟೋ ಚಾಲಕ ಶಿರಳಗಿಯ ವಿನಾಯಕ್ ನಾಯಕ್. ಸುನೀಲ್ ಹೊನ್ನಾವರ ಇವರಿಗೆ ವಿಶ್ವ ಅರಣ್ಯ ಉರಗ ಚಕ್ರವರ್ತಿ ಪ್ರಶಸ್ತಿ ಪ್ರದಾನ. ಕೊಲೆ ಪ್ರಕರಣದ ಎರಡನೇ ಆರೋಪಿ ದೀಲರಾಜ್ ಈತನಿಗೆ ಈಗಾಗಲೇ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿ ಸರ್ಕಾರದ ಪರವಾಗಿ ಸರ್ಕಾರಿ ಅಭಿಯೋಜಕರಾದ ರಾಜೇಶ್ ಎಂ ಮಳಿಗಿಕರ್ ಸಮರ್ಥವಾಗಿ ವಾದ ಮಂಡಿಸಿದರು. ಅಂದಿನ ಸಿದ್ದಾಪುರ ಪಿಎಸ್ಐ ಜಯರಾಮ್ ಡಿ ಗೌಡ ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದರು. ಈ ಆರೋಪಿಗಳು 11/8/2016 ಶರತ್ ಗಣೇಶ್ ಆಚಾರಿ ಸಿದ್ದಾಪುರ ತಾಲೂಕಿನ ಕಾನ್ಸೂರಿನಿಂದ ಹಿರೇಕೈಗೆ ಬೈಕ್ ಮೇಲೆ ಸಾಗಿಸುತ್ತಿದ್ದ ಸಂದರ್ಭದಲ್ಲಿ ಆರೋಪಿಗಳು ತಡೆದು ಕೊಲೆ ಮಾಡಿ ಹಣ ದೋಚಿದರು. ಈ ಪ್ರಕರಣವನ್ನು ವಿಚಾರಣೆ ನಡೆಸಿದ ಸಿರದ ನಗರ 1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕಾರವಾರ ಪೀಠಾಸೀನ ಶಿರ್ಸಿ ನ್ಯಾಯಾಧೀಶರಾದ ಕಿರಣ್ ಕಿಣಿ ಆರೋಪಿತರ ವಿರುದ್ಧ ಈ ಮೇಲಿನಂತೆ ಆದೇಶ ನೀಡಿದ್ದಾರೆ. ಧಾರವಾಡದ ರಂಗಾಯಣದಲ್ಲಿ ವಿಶ್ವ ದರ್ಶನ ದಿನಪತ್ರಿಕೆಯಿಂದ ನಡೆದ ವಿಶ್ವ ದರ್ಶನ ನ್ಯಾಷನಲ್ ಐಕಾನ್ ಅವಾರ್ಡ್ 2024-25 ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬಾಳ ಉಪವಲಯ ಅರಣ್ಯಾಧಿಕಾರಿ ಸುನೀಲ್ ರಾಮಕೃಷ್ಣ ಹೊನ್ನಾವರ ಇವರಿಗೆ ವಿಶ್ವ ಅರಣ್ಯ ಉರಗ ಚಕ್ರವರ್ತಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಗಣೇಶ ಚತುರ್ಥಿ ಹತ್ತಿರವಾಗುತ್ತಿದ್ದು ಗಣೇಶ ಮೂರ್ತಿ ವಿಸರ್ಜನೆ ಮಾಡುವ ಸ್ಥಳವಾದ ನಟರಾಜ ರಸ್ತೆಯ ಚಿಲುಮೆಕೆರೆ ಕೆರೆಯನ್ನು ಶಿರ್ಸಿ ನಗರಸಭೆ ಅಧ್ಯಕ್ಷರಾದ ಶರ್ಮಿಳಾ ಮಾದನ್ಗೇರಿಯವರು, ಉಪಾಧ್ಯಕ್ಷ ರಮಾಕಾಂತ್ ಭಟ್, ಸ್ಥಾಯಿ ಕಮಿಟಿ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ಹಾಗೂ ನಗರಸಭೆ ಪ್ರಶಾಂತ್ ವೇರ್ಣೇಕರ್ ಅವರೊಂದಿಗೆ ಪರಿಶೀಲನೆ ನಡೆಸಿದರು. ಹಾಗೂ ಚಿಲುಮೆಕೆರೆಗೆ ಬಣ್ಣ, ಸಿಸಿ ಕ್ಯಾಮೆರಾ, ಲೈಟ್ ವ್ಯವಸ್ಥೆ, ತಗಡಿನ ಸೀಟ್ ಅಳವಡಿಕೆ ಸೇರಿದಂತೆ ಇತರೆ ತುರ್ತು ಕಾರ್ಯಗಳನ್ನು ಕೈಗೊಳ್ಳುವಂತೆ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಅಬ್ಬರದ ಮಳೆಗೆ ಏಕಾಏಕಿ ಹಳ್ಳದಲ್ಲಿ ನೀರು ಬಂದು ಸಹೋದರರಿಬ್ಬರು ಕೊಚ್ಚಿ ಹೋದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಮಾದನಸರ ಗ್ರಾಮದ ಕವಲ್ಗಿ ಹಳ್ಳದಲ್ಲಿ ನಡೆದಿದೆ. ರಫೀಕ್ ಇಬ್ರಾಹಿಂ ಸಾಬ್ ಸೈಯದ್, ಹನೀಫ್ ಇಬ್ರಾಹಿಂ ಸಾಬ್ ಸೈಯದ್ ಹಳ್ಳದಲ್ಲಿ ಕೊಚ್ಚಿ ಹೋದ ಯುವಕರಾಗಿದ್ದಾರೆ ಎಂದು ಹೇಳಲಾಗಿದೆ. ಒಟ್ಟು 8 ಜನ ಯುವಕರು ಮೀನು ಹಿಡಿಯಲು ಕವಲ್ಗಿ ಹಳ್ಳ ದಾಟಿ ಬೇಡ್ತಿ ನದಿ ಬಳಿ ಹೋಗಿದ್ದರು. ಮೀನು ಹಿಡಿದು ಸಂಜೆ ಮರಳುವಾಗ ಕವಲ್ಗಿ ಹಳ್ಳಕ್ಕೆ ಏಕಾಏಕಿ ನೀರು ನುಗ್ಗಿದ್ದು, ಈ ಸಂದರ್ಭದಲ್ಲಿ ಹಳ್ಳ ದಾಟುತ್ತಿದ್ದ ಒಂದೇ ಕುಟುಂಬದ ಇಬ್ಬರು ಸಹೋದರರು ಕೊಚ್ಚಿ ಹೋಗಿದ್ದಾರೆ. ಘಟನೆ ಸಂಬಂಧ ಯಲ್ಲಾಪುರ ಪೊಲೀಸರು ಮಾಹಿತಿ ನೀಡಲಾಗಿದ್ದು ಶೋಧ ಕಾರ್ಯ ಕೈಗೊಳ್ಳಲಾಗಿದೆ ಎಂದು ತಿಳಿದು ಬಂದಿದೆ. ಸಿದ್ದಾಪುರ ತಾಲೂಕಿನ ಶಿರಳಗಿಯ ವಿನಾಯಕ್ ವೆಂಕಟೇಶ್ ನಾಯಕ್ ಬೆಂಗಳೂರಿನಲ್ಲಿ ನಡೆದ ಅಪಘಾತದಲ್ಲಿ ಮೃತಪಟ್ಟ ಬಳಿಕ ಆತನ ದೇಹವನ್ನು ಪಾಲಕರು 8 ಜನರಿಗೆ ದಾನ ಮಾಡಿದರು. ಇದಾದ ನಂತರ ಆತನ ಪಾರ್ಥಿವ ಶರೀರವನ್ನು ನಿನ್ನೆ ದಿನ ಶಿರಳಗಿಗೆ ತಂದ ಬಳಿಕ ನೂರಾರು ಜನರು ದೇಹದಾನ ಮಾಡಿದ ವಿನಾಯಕ್ನ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು. ಊರು ಮೆಚ್ಚಿದ ಮಗನಾಗಿದ್ದ ವಿನಾಯಕ್ ನಾಯಕ್ ನಿಧನದಿಂದಾಗಿ ಇಡೀ ಶಿರಳಗಿ ಗ್ರಾಮದಲ್ಲಿ ಸೂತಕದ ಛಾಯೆ ಆವರಿಸಿತು. ನೆರಳ ನೀಡೋ ಮರ ನಿಂದು ಕಾಲ ಮುಗಿದರು. ಕಾಮಿಡಿ ಕಿಲಾಡಿಗಳ ಖ್ಯಾತಿಯ ನಟ ಚಂದ್ರಶೇಖರ್ ಸಿದ್ದಿ ಆಗಸ್ಟ್ 1, 2025 ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಕಟ್ಟಿಗೆ ಗ್ರಾಮದ ಅರಣ್ಯದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಪ್ರಕರಣ ಈಗ ಹೊಸ ತಿರುವು ಪಡೆದುಕೊಂಡಿದೆ. ಈತನನ್ನು ಥಳಿಸುವ ವಿಡಿಯೋ ವೈರಲ್ ಆಗಿದೆ. 28-31 ವಯಸ್ಸಿನ ಈ ಹಾಸ್ಯ ನಟ ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಸೀಸನ್ 3ರಲ್ಲಿ ಭಾಗವಹಿಸಿ ಜನಪ್ರಿಯತೆ ಗಳಿಸಿದರು. ನೀನಾಸಂನಲ್ಲಿ ನಟನೆಯ ತರಬೇತಿ ಪಡೆದಿದ್ದ ಚಂದ್ರಶೇಖರ್ ಕೆಲವು ಧಾರಾವಾಹಿಗಳಲ್ಲಿ ನಟಿಸಿದರು. ವರದಿಗಳ ಪ್ರಕಾರ ಚಂದ್ರಶೇಖರ್ ಕಳೆದ 2-3 ತಿಂಗಳಿಂದ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದರು ಮತ್ತು ಕಾರವಾರದ ಕಿಮ್ಸ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಎನ್ನಲಾಗಿದೆ. ರಿಯಾಲಿಟಿ ಶೋ ನಂತರ ನಟನೆಯಲ್ಲಿ ಹೆಚ್ಚಿನ ಅವಕಾಶಗಳು ಸಿಗದಿದ್ದರಿಂದ ಅವರು ಯಲ್ಲಾಪುರದಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು. ಆತ್ಮಹತ್ಯೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲವಾದರೂ ನಿರುದ್ಯೋಗ ಮತ್ತು ಕೌಟುಂಬಿಕ ಕಲಹಗಳು ಕಾರಣವಾಗಿರಬಹುದೆಂದು ಊಹಿಸಲಾಗಿದೆ. ಆದರೆ ಈಗ ಚಂದ್ರಶೇಖರ್ ತಾಯಿ ಲಕ್ಷ್ಮಿ ತಮ್ಮ ಮಗನ ಸಾವಿನ ಬಗ್ಗೆ ಕಿರುಕುಳದ ಅನುಮಾನ ವ್ಯಕ್ತಪಡಿಸಿ ಯಲ್ಲಾಪುರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಎಂದು ಹೇಳಲಾಗಿದೆ.
भेटू जाऊ त्याला घेरेला काय करतात नाटक करून लागले मका अगदी कमलाक्षी मी उठला कमलाक्षी गेले केतरी काय तुमची केतरी केतरी नाही ಆಗಸ್ಟ್ 7 ಉತ್ತರ ಕನ್ನಡ ಜಿಲ್ಲೆಯ ಮಿನಿ ಮಂತ್ರಾಲಯವೆಂದೇ ಹೆಸರು ಮಾಡಿರುವ ಶ್ರೀ ಮಾರಿಕಾಂಬಾ ದೇವಿಯ ನೆಲೆನಾಡಿನ ಶಿರಸಿಯ ಶ್ರೀ ರಾಘವೇಂದ್ರ ಮಠದಲ್ಲಿ ಗುರುರಾಯರ 354ನೇ ಆರಾಧನಾ ಮಹೋತ್ಸವವನ್ನು ಹಿಂದೆಂದೂ ಕಾಣದ ರೀತಿಯಲ್ಲಿ ವೈಭವೋಪಿತವಾಗಿ ನಡೆಯುತ್ತಿದೆ. ರಾಯರ ಮಧ್ಯಾರಾಧನೆಯ ಅನ್ನಪ್ರಸಾದ ಸ್ವೀಕರಿಸಲು ಭಕ್ತರ ದಂಡೆ ತಂಡೋಪತಂಡವಾಗಿ ಬರುತ್ತಿದ್ದು, ಪೊಲೀಸರು ಭಕ್ತರನ್ನು ನಿಯಂತ್ರಿಸಲು ಹರಸಾಹಸ ಪಡುವಂತಾಗಿದೆ. ಅನ್ನಪ್ರಸಾದಕ್ಕಾಗಿ 5ಕ್ಕೂ ಹೆಚ್ಚಿನ ಕೌಂಟರ್ಗಳನ್ನು ಮಾಡಲಾಗಿದ್ದು, ಕೈ ತೊಳೆಯಲು 50ಕ್ಕೂ ಹೆಚ್ಚಿನ ಟ್ಯಾಪ್ ಮಾಡಲಾಗಿದೆ. ಭಕ್ತರಿಗೆ ನೀರಿನ ವ್ಯವಸ್ಥೆಗಾಗಿ ಮಿನರಲ್ ವಾಟರ್ ನೀಡಲಾಗುತ್ತಿದ್ದು, ಎಲ್ಲವೂ ಕೂಡ ಕೆರೆ ಹೆಬ್ಬಾರ್ ಮತ್ತು ಮಠದ ಆಡಳಿತ ಮಂಡಳಿಯಿಂದ ಸುವ್ಯವಸ್ಥಿತವಾಗಿ ನಡೆಯುತ್ತಿದೆ. ಸರಿಯಾಗಿ 12 ಗಂಟೆಯಾಗಿ ರಾಯರಿಗೆ ಮಹಾಮಂಗಳಾರತಿ ಆದ ಬಳಿಕ 12:30ಕ್ಕೆ ಅನ್ನಪ್ರಸಾದ ವಿತರಣೆಗೆ ಚಾಲನೆ ನೀಡಲಾಯಿತು. ಅನ್ನಪ್ರಸಾದ ವಿತರಣೆ ಆಗುತ್ತಿದ್ದಂತೆ ಒಮ್ಮೆ ಪ್ರಸಾದಕ್ಕಾಗಿ ಜನ ಜಂಗುಳಿ ಉಂಟಾದರೂ ಕೊಂಚ ಸಮಯದಲ್ಲಿ ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ. ಕೆರೆ ಹೆಬ್ಬಾರ್ ಅವರ ತಂಡದ 70ಕ್ಕೂ ಹೆಚ್ಚಿನ ಸದಸ್ಯರು ಕಾಯ ವಾಚ ಮನಸ್ಸಿನಿಂದ ದುಡಿಯುತ್ತಿದ್ದು, ಪ್ರಸಾದಕ್ಕಾಗಿ ಬರುತ್ತಿರುವ ಭಕ್ತರಿಗೆ ಅನುಕೂಲ ಮಾಡಿಕೊಡುತ್ತಿದ್ದಾರೆ. ಶಿರಸಿಯ ರಾಯರ ಮಠದಲ್ಲಿ ಇದೆಲ್ಲ ಸನ್ನಿವೇಶ ನೋಡಿದಾಗ ಭಕ್ತರ ಕಣ್ಣಿಗೆ ಮಂತ್ರಾಲಯವೇ ಪ್ರತ್ಯಕ್ಷವಾದಂತೆ ಕಾಣುತ್ತಿದೆ. ದಯವಿಟ್ಟು